ಗಂಡು ಭೂಮಿ ಮಂಡಲ ಈ ಸ್ಥಳದಲ್ಲಿ ಮೈಸೂರು ಚಲೋ ಮೂಲ ಹಗರಣ ಹಾಗೂ ವಾಲ್ಮೀಕಿ ಹಗರಣದ ಬಗ್ಗೆ ಭಾರತೀಯ ಜನತಾ ಪಕ್ಷ ಜನತಾದಳದಿಂದ ನಡೆದಿರುವಂತ ಹಾಗೂ ಸಮಸ್ತ ನಾಗರಿಕರಿಂದ ನಡೆದಿರುವಂತ ಈ ಹೋರಾಟದ ಈ ಮೋರ್ಚಾದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮೆಲ್ಲರ ನಾಯಕರು, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರಾದ ಶ್ರೀ ಆರ್ ಅಶೋಕ್ ಅವರೇ, ಮೈಸೂರು ಚಲೋ ಮಂಡ್ಯ ಸಂಜೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಪಾದಯಾತ್ರೆ ಮಂಡ್ಯ ಸಂಜೆ ಸರ್ಕಲ್ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ಹಾಗೂ ಬಿಜೆಪಿ ಪಾದಯಾತ್ರೆ ಪರಿಶಿಷ್ಟ ಪಂಗಡಗಳ ಮಂಡ್ಯ ಸಂಜೆ ಸರ್ಕಲ್ ಹೊರಹೊಮ್ಮಿರುವ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಧುರೀಣರಾದ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ಆತ್ಮೀಯ ಮಿತ್ರರು ಆದ ಶ್ರೀ ಅಶ್ವಥ್ ನಾರಾಯಣ ಅವರೇ, ಶ್ರೀ ಸುರೇಶ್ ಗೌಡ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ರೈತ ಬಾಂಧವರೇ, ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಂತ ಅವರ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂತು. ನಾವು ಮೇಕೆದಾಟ ಮಾಡ್ತೇವೆ ಅಂತೇಳಿ ಹೋರಾಟ ಮಾಡಿದ್ದಕ್ಕೆ ಜನ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದರು. ಪೊಲೀಸ್ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ತಾರೆ, ರೈಟ್ ಸೈಡ್ ರೋಡ್ ಅನ್ನ ಖಾಲಿ ಮಾಡಿಕೊಂಡು ಮಾನ್ಯ ಕುಮಾರಸ್ವಾಮಿ ಮತ್ತು ಮಾನ್ಯ ವಿಜೇಂದ್ರ ಅವರನ್ನ ಈ ರೋಡ್ ನಿಂದ ಕರ್ಕೊಂಡು ಬರಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತವೆ. ವೆಹಿಕಲ್ ಗಳು ನಿಂತಿರೋದನ್ನ ವೆಕೇಟ್ ಮಾಡಿಸ್ಬೇಕು, ಪೊಲೀಸ್ ಬಂಧುಗಳಲ್ಲಿ ವಿನಂತಿ. ಆದ್ರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗ್ತಿರುವಂತದ್ದೇನು, ಇವತ್ತು ಪರಿಶಿಷ್ಟ ಪಂಗಡದ 187 ಕೋಟಿ ರೂಪಾಯಿ, 100ಕ್ಕೆ 100ರಷ್ಟು ರೂಪಾಯಿಯನ್ನ ಈ ಸಿದ್ದರಾಮಯ್ಯ ಸರ್ಕಾರ ಅವರು ಕೊಡುಗು ಮಾಡಿದ್ದಾರೆ. 100ಕ್ಕೆ 187 ಕೋಟಿ ರೂಪಾಯಿಗಳು ಇವತ್ತು ಅಲ್ಪಸಂಖ್ಯಾತರ ಹೆಸರಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ. ಎಲ್ಲ ಮುಸ್ಲಿಮರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಮುಸ್ಲಿಮರ ಅಲ್ಪಸಂಖ್ಯಾ ಇಲಾಖೆಯಲ್ಲಿ ಹ್ಯಾಬಿಟಾಟ್ ಸಂಸ್ಥೆ ಮೂಲಕ 106 ಕೋಟಿ ಹಗರಣ ಮಾಡಿದ್ದಾರೆ. ವಕ್ಫ್ ಸಂಸ್ಥೆಯಲ್ಲಿ ಹಗರಣ ಮಾಡಿದ್ದಾರೆ. ಟೂರಿಸಂ ಇಲಾಖೆಯಲ್ಲಿ ಹಗರಣ ಮಾಡಿದ್ದಾರೆ. ಇವರು ಹಗರಣಗಳ ನಾವು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹಗರಣ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈಗ ಮನಮೋಹನ್ ಸಿಂಗ್ ಆಡಳಿತದಲ್ಲಿ UPA 2 ಆಡಳಿತ ಇತ್ತು. ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ದೋಸ್ತರ ಸುಮಿರಪ್ಪ ಸುಮಿರ UPA 2 ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅಧಿಕಾರ ಆ ಅಧಿಕಾರದಲ್ಲಿ ಕೂಡ ಇದೇ ರೀತಿಯಾಗಿತ್ತು. UPA 2 ಎರಡನೇ ಅವಧಿಯಲ್ಲಿ ಎರಡನೇ ವರ್ಷದಲ್ಲಿ ಕೂಗಿ ಹಗರಣ ಬಂತು, ಗೋಲ್ಡ್ ಸ್ಕ್ಯಾಮ್ ಬಂತು, ಒಂದಾದ ಮೇಲೆ ಒಂದು ಸ್ಕ್ಯಾಮ್ಗಳು ಹೊರ ಬಂತು. ಇವತ್ತು ಕೂಡ ಸಿದ್ದರಾಮಯ್ಯನವರ ಎರಡನೇ ಈ ಅಧಿಕಾರ ಅವಧಿಯಲ್ಲಿ ವಾಲ್ಮೀಕಿ ಹಗರಣ, ಅಲ್ಪಸಂಖ್ಯಾತರ ಹಗರಣ, ವಕ್ಫ್ ಹಗರಣ, ಟೂರಿಸಂ ಹಗರಣ, ಇದಕ್ಕೆಲ್ಲ ಕಲಶ ಇಟ್ಟಂಗ ಸಿದ್ದರಾಮಯ್ಯನವರು ಅವ್ರ ಕುಟುಂಬದವರು ಕೂಡಿ ಇವತ್ತು ಕೂಡ ಹಗರಣ. ಈ ಹಗರಣ ಎಲ್ಲಿ ತನಕ ಬಂದಿತ್ತಂದ್ರೆ ಸಿದ್ದರಾಮಯ್ಯನವ್ರ ಮನೆ ಭಾಗದ ತನಕ ಬಂದಿತ್ತು. ಅವ್ರು ಹೇಳ್ತಿದ್ರು, ನಾನು ಸ್ವಚ್ಛ ಮುಖ್ಯಮಂತ್ರಿ, ಕರ್ನಾಟಕ ಸ್ವಚ್ಛ ಮುಖ್ಯಮಂತ್ರಿ, ನನ್ನ 40 ವರ್ಷದ ಜೀವನ ಪಾರದರ್ಶಕವಾಗಿದೆ ಅಂತ ಹೇಳ್ತಾ ಇದ್ರು. ಎಲ್ಲಿ ಪಾರದರ್ಶಕ ಆಗಿದೆ ಸಿದ್ದರಾಮಯ್ಯನವರ? ಇವತ್ತು ಸರ್ಕಾರದ ದಾಖಲೆ ತಿರುಗಿಸಿ ಉಪಮುಖ್ಯಮಂತ್ರಿ ಆದಾಗ ಮಾಡಬಾರ್ದೆಲ್ಲ ಲಪಡ ಮಾಡಿ ಇವತ್ತು ಅವ್ರಿಗೆಲ್ಲ ಬಡವರ, ದಲಿತರ, ಪರಿಶಿಷ್ಟ ಪಂಗಡದವರು, ಪರಿಶಿಷ್ಟ ಜನಾಂಗದವರು ದುಡ್ಡನ್ನು ಹೊಡೆದಿರಿ, ಅವ್ರನ್ನ ಭೂಮಿಯನ್ನು ಹೊಡೆದಿರಿ. ನಿಮಗೆ ನಾಚಿಕೆ ಆಗೋದಿಲ್ಲ? ಯಾರ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ, ಯಾರು ಓಟ್ ಅಧಿಕಾರಕ್ಕೆ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಿ, ಅವ್ರಿಗೆ ಸ್ವಲ್ಪ ಆದ್ರೂ ಕೂಡ
ನ್ಯಾಯ ಒದಗಿಸ್ಬೇಕನ್ನುವಂತ ಕಳಕಳಿ ನಿಮ್ಗಿಲ್ಲಲ್ಲ. ಇಷ್ಟ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಏನು ಅಲ್ಲದವ್ರಂಗ ನೀವು ಪುಷ್ಪಣ್ಣ ಜಾತಿರಲ್ಲ ಏನಂತ ನಿಮ್ಮ ಆಡಳಿತದಲ್ಲಿ ಇಲ್ಲಿ ನಮ್ಮ ಸಲ್ವಾಡಿ ನಾರಾಯಣ ಸ್ವಾಮಿ ಅವರು ಹೋಗಿದ್ರು. ಸಣ್ಣ ಹುಡುಗ ಪರಶುರಾಮ PSI 10 ಪರೀಕ್ಷೆಗಳಲ್ಲಿ ಪಾಸ್ ಆಗಿದ್ದ. ನಮ್ಮದು ಊರು ಧಾರವಾಡದಲ್ಲಿ ನಾವು ಕಲೀಲಿಕ್ಕಿದ್ದ ಬಹಳ ಕಷ್ಟದಿಂದ ಕಲ್ತಿದ್ದ. ನನ್ಗೆ ಗೊತ್ತೈತಿ ಧಾರವಾಡದಲ್ಲಿ ನಾವು ಕಲಿಯಾಕಿದ್ದಾಗ ಅವ್ರ ಪರಿಸ್ಥಿತಿ ನನ್ಗೆ ಗೊತ್ತಿತ್ತು. ಆ ಹುಡುಗ 10 ನೌಕರಿಗಳು ಬಿದ್ರು ಕೂಡ ಸಿಕ್ಕರು ಕೂಡ ನಾನು ಯೂನಿಫಾರ್ಮ್ ಹಾಕೊಂಡು ರಾಜ್ಯದ ಜನರ ಸೇವೆ ಮಾಡಬೇಕು, ಪ್ರಾಮಾಣಿಕ ಸೇವೆ ಮಾಡಬೇಕು ಅಂತ ಹೇಳಿ ಪೋಸ್ಟಿಂಗ್ ಮಾಡಿದ್ರೆ 30 ಲಕ್ಷ ರೂಪಾಯಿ ದಲಿತ ಕಡೆಯಿಂದ ಇವರು ವಸೂಲಿ ಮಾಡಿದ್ರು. ಇವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚಾಳಿನ ಅವ್ರ MLA ಚಾಳಿ. ಅವ ಸುಸೈಡ್ ಮಾಡ್ಕೊಂಡ್ರ ಅವನಿಗೆ ಸ್ವಾತಂತ್ರ್ಯ ಹೇಳ್ಬೇಕಾದ ಮುಖ್ಯಮಂತ್ರಿಗಳು ಅವತ್ತ ಅವನು ಹೆಂಡತಿ ಕೊಡ್ತಿದ್ದಾಗ ಆ MLA ಮತ್ತು ಅವರ ಮಗನ ಮೇಲೆ ಕ್ರಮ ತೆಗೆದುಕೊಳ್ರಿ, ಅವ್ರನ್ನ ಪೊಲೀಸ್ ಸ್ಟೇಷನ್ ಒಳ ಹಾಕ್ರಿ ಅಂತ ಇವತ್ತ ಆ ಹುಡುಗಿ ಒಂದು ಕಂಪ್ಯೂಟರ್ ವಿಜ್ಞಾನಿಯಾಗಿ ಆ ಹುಡುಗಿ ಅದು ನೌಕರಿ ಮಾಡಕ್ ಹೋಗಿಲ್ಲ. 8 ತಿಂಗಳ ಬಸನಿ ಇವತ್ತಾಕಿ ರಸ್ತೆ ಮೇಲೆ ಉಪವಾಸ ಕುಂತ್ರ ಆಕೆಗೆ ಸ್ವಾತಂತ್ರ್ಯ ಹೇಳ್ಬೇಕಾದ ಮುಖ್ಯಮಂತ್ರಿಗಳು ಆಕೆ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಆಕೆ ಯಾರ ಮೇಲೆ ರೊಕ್ಕ 30 ಲಕ್ಷ ಗಿರಾನ್ ಅಂತ ಹೇಳಿ ಹೋರಾಟ ಮಾಡಕ್ ರಸ್ತೆ ಮೇಲೆ ಕೊಟ್ಟಿದ್ದಾಳ. ಅವನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಮುಖ್ಯಮಂತ್ರಿಗಳು ಫೋನ್ ಮಾಡ್ತಾರೆ, ನಾವು ನಿಮ್ ಜೊತೆ ಇದ್ದೇವೆ ಅಂತ ಹೇಳಿ ಸುಳ್ಳು ಭರವಸೆ. ಈ ರೀತಿ ನಾಚಿಕೆಟ್ಟಿನ ಸರ್ಕಾರ ಈ ಸಿದ್ದರಾಮಯ್ಯನವರ ಸರ್ಕಾರ ಆಗೈತೆ. ಇವತ್ತು ಮೂಡಾ ಬಗ್ಗೆ ಬಹಳ ಎದಿತಟ್ಟಿ ಮಾತಾಡ್ಕೊಂತಿದ್ರಲ್ಲ. ಇವತ್ತು ನಮ್ಮ ವಿರೋಧ ಪಕ್ಷದ ಅಶೋಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಗ ಪ್ರಶ್ನೆಗಳನ್ನ ಕೇಳಿದಾರೆ, ಎಲ್ಲಾ ದಾಖಲೆಗಳನ್ನ ತೆಗೆದಿಟ್ಟಿದ್ದಾರೆ. ನಿಮ್ಗ ಇದಕ್ಕೆ ಉತ್ತರ ಕೊಡ್ರಿ ಸಿದ್ದರಾಮಯ್ಯನವರ. ನಮಗ್ ಗೊತ್ತು ನಿಮಗೆ ಉತ್ತರ ಕೊಡಕ್ ಆಗುದಿಲ್ಲ, ನಿಮ್ಗ ದಾರಿ ಇಲ್ಲ, ನೀವು ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗ್ಬೇಕಾಗ್ತೈತಿ. ಸಿದ್ದರಾಮಯ್ಯನವರ ಇದೇ ಮೂಡ ಹಗರಣನ ನಿಮ್ಮ ರಾಜಕೀಯ ಜೀವನದ ಅಂತಸ್ತಿ ಆಗ್ತದೆ. ಇದೇ ಮೂಡ ಹಗರಣದ ಮೂಲಕ ನೀವೇನು ದೊಡ್ಡ ಸಾಕ್ಷಾತ್ ಹೇಳ್ಕೊಂತ ಬಂದಿದ್ರಲ್ಲ, ನಿಮ್ಮ ಸಾಕ್ಷಾತ್ನ ಇವತ್ತು ಕಣ್ಣು ಮುಂದೆ ಹೊರ ಬರ್ತೈತಿ. ಇದ್ದ ರೀಡು ಹಗರಣದಲ್ಲೇ ನೀವು ಒಳಗೆ ಹೋಗ್ಬೇಕಾಗಿತ್ತು. ಅವತ್ತ ಕೆಂಪಯ್ಯ ಅಂತ ಒಂದು ಆಯೋಗ ಮಾಡಿ ಆ ಕೆಂಪಯ್ಯನ ಆಯೋಗದಿಂದ ಒಂದು ರಿಪೋರ್ಟ್ ತಗೊಂಡ್ ಮಾಡಿ ಆ ರಿಪೋರ್ಟ್ ತನಕ ಒಳಗಿಟ್ಟಿದೆ. ಆ ರಿಪೋರ್ಟ್ ಮೂಲಕ ಏನಾಯ್ತು ಯಾರಿಗೂ ಗೊತ್ತಾಗಲಿಲ್ಲ. ಇವತ್ತು ದೇಸಾಯಿ ಅಂತ ಒಂದು ಆಯೋಗ ಮಾಡಿ ಅದ್ರ ಮೂಲಕ ಮತ್ತೊಂದು ಇದನ್ನ ಪೋಸ್ಟ್ಪೋನ್ ಮಾಡ್ಬೇಕಂತ ಮಾಡಿರಿ, ಇದಾಗ್ತಾ ಇಲ್ಲ. ಇವತ್ತು ನೋಡ್ರಿ ಜನಸಾಗರ, ನಾವು ಹೋದಲ್ಲೆಲ್ಲ ಬೆಂಗಳೂರಿಂದ ಮೈಸೂರು ಕಡೆ ಹೊಂಟ್ರ ಜನಸಾಗರ ಎಲ್ಲಾ ಕಡೆ ಬರ್ತಿದಾರ. ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ಬೇಕು, ನಮ್ಮ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಒಂದು ಜನಾಂಗಕ್ಕೆ ಏನ್ ಅನ್ಯಾಯ ಮಾಡಿದಾರ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಹಗರಣ ಆಯ್ತು. ವಾಲ್ಮೀಕಿ ಹಗರಣದಲ್ಲಿ ಸುಸೈಡ್ ಮಾಡಿಕೊಂಡ ಅಧಿಕಾರಿ ಯಾರು? ಚಂದ್ರಶೇಖರ್. ಅವನು ಕೂಡ ಪರಿಶಿಷ್ಟ ಪಂಗಡದವ್ರು, ಅವರು ಕೂಡ ಪರಿಶಿಷ್ಟ ಪಂಗಡದವ್ರು. ಸ್ವಾಮಿ ಅವ್ರ ಹೆಸರಲ್ಲೇ ನೀವು ಓಟ್ ತಗೊಂಡಿದ್ದೀರಿ. ಇಲ್ಲೇ ಚಂದ್ರಶೇಖರ್ ಪರಿಶಿಷ್ಟ ಪಂಗಡದವನು, ಅಲ್ಲಿ ಪರಶುರಾಮ್ ಪರಿಶಿಷ್ಟ ಪಂಗಡದವನು. ಯಾರಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಿ? ಯಾರ ಸಂಬಂಧ ನೀವು ಆಡಳಿತ ಮಾಡ್ತಾ ಇದ್ದೀರಿ? ನಿಮ್ಗೆ ನಾಚಿಕೆ ಅನ್ನುವಂಥದ್ದು ಏನಾದ್ರು ಇದ್ರೆ ದಯಮಾಡಿ ನೀವು ರಾಜೀನಾಮೆ ಕೊಟ್ಟು ಸ್ವಚ್ಛ ರೀತಿಯಿಂದ ಇಲ್ಲ ಆಡಳಿತ ಮಾಡಕ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಜನಪದ ಹೋರಾಟದಲ್ಲಿ ಭಾಗವಹಿಸಿದ ನಿಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್ ಮಾತಾ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.